ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ವೃಶ್ಚಿಕ ರಾಶಿಯವರೇ, ಈ ವಿಡಿಯೋವನ್ನು ಹಗುರವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ನಡೆಯುವ ಘಟನೆಗಳು ತುಂಬ ಆಳವಾದವು, ರಹಸ್ಯಭರಿತವಾದವು. ನೀವು ಹೊರಗೆ ಎಷ್ಟೇ ಗಟ್ಟಿಯಾಗಿದ್ರೂ ಕೂಡ ಒಳಗೊಳಗೆ ತುಂಬ ಭಾವನಾತ್ಮಕರು ಆಗಿರ್ತೀರ. ಒಮ್ಮೆ ಯಾರನ್ನಾದರೂ ನಿಮ್ಮ ಮನಸ್ಸೊಳಗೆ ಹತ್ತಿರ ಮಾಡಿಕೊಂಡ್ರೆ ಅವರಿಗಾಗಿ ಜೀವವನ್ನೇ ಕೊಡೋದಕ್ಕೆ ಸಿದ್ಧರಿರುವವರು ನೀವು. ಆದರೆ ಇದೇ ನಿಮ್ಮ ಜೀವನದ ದೊಡ್ಡ ಅಪಾಯ ಆಗುತ್ತೆ. ವೃಶ್ಚಿಕ ರಾಶಿಯವರು ಎಲ್ಲರಿಗೂ ತಮ್ಮ ಭಾವನೆಗಳನ್ನು ತೋರಿಸೋದಿಲ್ಲ. ಆದರೆ ಒಂದು ಮಹಿಳೆ ನಿಮ್ಮ ನಂಬಿಕೆಯನ್ನು ಸಂಪೂರ್ಣವಾಗಿ ಗಳಿಸಿದ್ದೇ ಆದರೆ ಆಕೆಗೆ ನಿಮ್ಮ ಮನಸ್ಸಿನ ಎಲ್ಲ ಬಾಗಿಲುಗಳು ತೆರೆದುಕೊಳ್ಳುತ್ತೆ. ಅಷ್ಟೇ ಸಾಕು, ಆ ಮಹಿಳೆ ನಿಮ್ಮ ಸಂಸಾರವನ್ನು ಹಾಳು ಮಾಡುವ ಆಟವನ್ನು ಆರಂಭ ಮಾಡ್ತಾಳೆ. ಆ ಮಹಿಳೆ ಮೊದಲಿಗೆ ತುಂಬ ರಹಸ್ಯ ಬರಿತಾಳಂತೆ ಕಾಣ್ತಾಳೆ, ಕಡಿಮೆ ಮಾತನಾಡ್ತಾಳೆ. ಆದರೆ ಮಾತನಾಡಿದಾಗ ನಿಮ್ಮ ಮನಸ್ಸಿಗೆ ನೇರವಾಗಿ ತಾಗುವ ಮಾತುಗಳನ್ನು ಆಡ್ತಾಳೆ. ಏನು ಹೇಳ್ತಾಳೆ? ನಿನ್ನ ನೋವು ನನಗೆ ಅರ್ಥ ಆಗುತ್ತೆ, ನಿನ್ನಷ್ಟು ಆಳವಾಗಿ ಯೋಚಿಸುವವರು ಕಡಿಮೆ ಅಂತ ಹೇಳ್ತಾ ನಿಮ್ಮ ಆತ್ಮವಿಶ್ವಾಸವನ್ನು ನಿಧಾನವಾಗಿ ತನ್ನ ಕಡೆಗೆ ಸೆಳೀತಾಳೆ. ವೃಶ್ಚಿಕ ರಾಶಿಯವರು ಇದನ್ನು ಅಪರೂಪದ ಸಂಪರ್ಕ ಅಂತ, ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾರೆ, ಅತ್ಯುತ್ತಮ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಅಂತ ಭಾವಿಸ್ತಾರೆ. ಆದರೆ ಅದು ನಿಮ್ಮ ಸಂಸಾರಕ್ಕೆ ಹಾಕುವ ಬಲೆಯ ಮೊದಲ ಹಂತ. ನಿಧಾನವಾಗಿ ಆ ಮಹಿಳೆ ನಿಮ್ಮ ಮನಸ್ಸಲ್ಲಿ ಸಂಶಯವನ್ನು ಹುಟ್ಟಿಸ್ತಾಳೆ. ನಿನ್ನ ಗಂಡ ಅಥವಾ ಹೆಂಡತಿ ನಿನ್ನ ನಿಷ್ಠೆಯನ್ನು ಅರ್ಥ ಮಾಡ್ಕೊತಾ ಇಲ್ಲ. ನೀನು ಇಷ್ಟು ತ್ಯಾಗ ಮಾಡ್ತೀಯಾ, ಆದರೆ ನಿನ್ನ ಎದುರಿನವರು ಅದನ್ನು ಗಮನ ಕೊಡ್ತಾನೇ ಇಲ್ಲ. ನೀನು ಗಟ್ಟಿ ಹೊರಗೆ ಕಾಣ್ತೀಯಾ, ಆದರೆ ಒಳಗೆ ಒಬ್ಬಳೇ ಇದೆಯಾ ಈ ಥರ ಮಾತುಗಳನ್ನು ಹೇಳ್ತಾ ನಿಮ್ಮೊಳಗೆ ಒಂಟಿತನವನ್ನು ಹೆಚ್ಚು ಮಾಡ್ತಾ ಹೋಗ್ತಾಳೆ. ವೃಶ್ಚಿಕ ರಾಶಿಯವರಿಗೆ ಈಗಾಗಲೇ ಅವರು ಮೊದಲೇ ಅನುಮಾನದ ಪ್ರಾಣಿಗಳು. ಶಂಕೆ ಅವರಿಗೆ ಜಾಸ್ತಿ. ಅದಕ್ಕೆ ಈ ಮಹಿಳೆ ಮಾತುಗಳು ಸೇರಿದಾಗ ನಿಮ್ಮ ಮನಸ್ಸು ಇನ್ನಷ್ಟು ಕತ್ತಲಿಗೆ ಹೋಗುತ್ತೆ. ಗಂಡ ಹೆಂಡತಿ ನಡುವೆ ಮಾತುಕತೆ ಕಡಿಮೆ ಆಗುತ್ತೆ. ನೀವು ಎಲ್ಲವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮೌನವಾಗಿ ಬಿಡ್ತೀರ. ಆ ಮೌನನೇ ನಿಮ್ಮ ಸಂಸಾರಕ್ಕೆ ವಿಷ ಆಗಿಬಿಡುತ್ತೆ. ಜ್ಯೋತಿಷ್ಯ ಪ್ರಕಾರ ವೃಶ್ಚಿಕ ರಾಶಿಯವರ ಅಧಿಪತಿ ಮಂಗಳ ಮತ್ತು ಸಹ ಅಧಿಪತಿ ಕೇತು. ಮಂಗಳ ಅಥವಾ ಕೇತು ದುರ್ಬಲ ಆಗಿರುವ ಸಮಯದಲ್ಲಿ ಇಂಥ ಮಹಿಳೆಯರ ಪ್ರವೇಶ ಹೆಚ್ಚಾಗುತ್ತೆ. ವಿಶೇಷವಾಗಿ ಆ ಮಹಿಳೆಯ ಹೆಸರಿನಲ್ಲಿ ಡಿ, ಕೆ, ಎನ್, ಎಸ್, ಆರ್ ಈ ಅಕ್ಷರಗಳು ಏನಾದರೂ ಇದ್ದರೆ ವೃಶ್ಚಿಕ ರಾಶಿಯವರು ಹೆಚ್ಚಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಲಾಗುತ್ತೆ. ಆಕೆ ಹೊರಗಿನಿಂದ ನೋಡೋದಕ್ಕೆ ತುಂಬ ಶಾಂತವಾಗಿ ರಹಸ್ಯ ಭರಿತಳಂತೆ ಕಾಣಬಹುದು. ಆದರೆ ಆಕೆಯ ಉದ್ದೇಶ ಮಾತ್ರ ನಿಮ್ಮ ಭಾವನೆಗಳ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸೋದೇ ಆಗಿರುತ್ತೆ. ವೃಶ್ಚಿಕ ರಾಶಿಯವರೇ, ಒಂದು ವಿಷಯ ನೀವು ನೆನ್ಪಿಟ್ಕೊಂಡ್ಬಿಡಿ. ಒಂದು ವಿಷಯ ಯಾವತ್ತೂ ನೆನ್ಪಿಟ್ಕೊಂಡ್ಬಿಡಿ. ನಿಮ್ಮ ಸಂಸಾರವನ್ನು ಹಾಳು ಮಾಡುವವರು ಯಾರೋ ಹೊರಗಿನ ಶತ್ರುಗಳಲ್ಲ. ನಿಮ್ಮ ಒಳಗಿನ ನೋವನ್ನು ತಿಳಿದುಕೊಂಡು ಅದನ್ನೇ ನಿಮ್ಮ ವಿರುದ್ಧ ಬಳಸುವವರು ನಿಜವಾದ ಅಪಾಯ. ನಿಮ್ಮ ಮೌನವನ್ನು ಶಕ್ತಿ ಎಂದು ಭಾವಿಸುವವರು ಕೆಲವರು, ಆದರೆ ಅದನ್ನೇ ದುರ್ಬಲತೆ ಅಂತ ಬಳಸಿಕೊಳ್ಳುವವರು ಕೂಡ ಇದ್ದಾರೆ. ಆದರೆ ಭಯ ಪಡುವ ಅಗತ್ಯ ಇಲ್ಲ. ವೃಶ್ಚಿಕ ರಾಶಿಯವರಿಗೆ ಮಹಾದೇವ ಮತ್ತು ಹನುಮಂತನ ಅನುಗ್ರಹ ಸದಾ ಇರುತ್ತೆ. ನೀವು ಸಮಯಕ್ಕೆ ಎಚ್ಚರಗೊಂಡ್ರೆ ಯಾವುದೇ ನಕಾರಾತ್ಮಕ ಶಕ್ತಿಯು ನಿಮ್ಮ ಸಂಸಾರವನ್ನು ಸಂಪೂರ್ಣವಾಗಿ ಹಾಳು ಮಾಡೋದಕ್ಕೆ ಆಗೋದಿಲ್ಲ. ಪ್ರತಿದಿನ ಬೇಡಿಕೆ ಓಂ ನಮಃ ಶಿವಾಯ ಅಂತ 21 ಬಾರಿ ಜಪ ಮಾಡಿ. ಮಂಗಳವಾರ ಅಥವಾ ಶನಿವಾರ ಹನುಮಂತನಿಗೆ ದೀಪ ಹಚ್ಚಿ. ನಿಮ್ಮ ಮನಸ್ಸಿನ ಭಾರವನ್ನು 3ನೇ ವ್ಯಕ್ತಿಯಲ್ಲ, ನಿಮ್ಮ ಸಂಗಾತಿಯೊಂದಿಗೆ ಹಂಚಿಕೊಳ್ಳಿ. ಅವರೇ ನಿಮ್ಮ ಲೈಫ್ ಟೈಮ್ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ಅವ್ರನ್ನ ಬಿಟ್ಟರೆ ನೀವು ದೇವ್ರ ಹತ್ರ ಮಾತ್ರ ಹಂಚ್ಕೋಬೇಕು, 3ನೇ ವ್ಯಕ್ತಿಯೊಂದಿಗೆ ಅಲ್ಲ. ಅವರು ನಿಮ್ಮ ಸಂಸಾರವನ್ನು ಹಾಳು ಮಾಡೋದು ಗ್ಯಾರಂಟಿ. ವೃಶ್ಚಿಕ ರಾಶಿಯವರೇ, ಪ್ರೀತಿ ಅಂದರೆ ರಹಸ್ಯ ಅಲ್ಲ, ಸಂಸಾರ ಅಂದರೆ ಮೌನ ಅಲ್ಲ. 3ನೇ ಮಹಿಳೆಯ ಮಾತಿಗೆ ಕಿವಿಗೊಟ್ಟು ನಿಮ್ಮ ಮನೆ, ನಿಮ್ಮ ನಿಷ್ಠೆ, ನಿಮ್ಮ ಮಕ್ಕಳ ಭವಿಷ್ಯವನ್ನು ಅಪಾಯಕ್ಕೆ ತಳ್ಳೋದಕ್ಕೆ ಹೋಗಬೇಡಿ.
ಹಿಂದೆ ಎಚ್ಚರಗೊಂಡ್ರೆ ನಿಮ್ಮ ಜೀವನ ಮತ್ತೆ ಶಾಂತವಾಗುತ್ತೆ, ಇಲ್ಲದಿದ್ದರೆ ನಿಮ್ಮೊಳಗಿನ ಕತ್ಲೆ ನಿಮ್ಮನ್ನೇ ನುಂಗಿಬಿಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ನಿಮ್ಮ ಮನಸ್ಸಿಗೆ ತಟ್ಟಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ವೃಶ್ಚಿಕ ರಾಶಿಯ ಫ್ರೆಂಡ್ಗೆ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಇಂಥ ಮಹಿಳೆಯ ಪ್ರಭಾವ ಇದೆ ಅಂತ ಅನ್ನಿಸಿದ್ರೆ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ರಕ್ಷಣೆ ಮಾಡು ಅಂತ ಬರೀರಿ. ಶಿವನ ಕೃಪೆಯಿಂದ ನಿಮ್ಮ ಸಂಸಾರಕ್ಕೆ ಮತ್ತೆ ನಿಷ್ಠೆ, ಶಾಂತಿ ಮತ್ತು ಸ್ಥಿರತೆ ಮರಳಿ ಬರುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಜೈ ಮಹಾಕಾಳ.